ಕುಪ್ಪಂ ತಿರುಪತಿ ಗಂಗಮ್ಮ ದೇವಿಗೆ 12 ಗಂಟೆ ಮಾತ್ರ ತಲೆಯನ್ನು ಇಡುತ್ತಾರೆ. ಏಕೆ ಗೊತ್ತಾ? ಜಮದಗ್ನಿ ಎಂಬ ಮಹರ್ಷಿ ಇದ್ದರು. ಅವರ ಹೆಂಡತಿಯ ಹೆಸರು ರೇಣುಕಾದೇವಿ. ಅವರಿಗೆ 4 ಮಕ್ಕಳಿದ್ದರು. ಜಮದಗ್ನಿ ಮಹರ್ಷಿ ದಿನನಿತ್ಯ ಪೂಜೆ ಮಾಡಲು ರೇಣುಕಾದೇವಿಯವರು ಸಮುದ್ರದ ಬಳಿ ಹೋಗಿ ಮರಳಿನಲ್ಲಿ ಮಡಿಕೆಯನ್ನ ಮಾಡಿ ನೀರು ತರುತ್ತಿದ್ದರು. ಹೀಗೆ ಒಂದು ದಿನ ಮಡಿಕೆ ಮಾಡುವ ಸಮಯದಲ್ಲಿ ಆಕಾಶದಲ್ಲಿ ರತಿ ಮನ್ಮಥರು ಓಡಾಡುತ್ತಿರುತ್ತಾರೆ. ಇದನ್ನು ರೇಣುಕಾದೇವಿ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಇವರ ಜೋಡಿ ಎಂದು ಅಂದುಕೊಳ್ಳುತ್ತಾರೆ. ಆ ಆಲೋಚನೆ ಬಂದ ಕ್ಷಣ ಮಡಿಕೆ ಒಡೆದು ಹೋಗುತ್ತದೆ. ಮತ್ತೆ ಎಷ್ಟೇ ಬಾರಿ ಮಡಿಕೆ ಮಾಡಿದರೂ ಒಡೆದು ಹೋಗುತ್ತದೆ. ಆಗ ಜಮದಗ್ನಿ ಮಹರ್ಷಿ ಅವರ ಬಳಿ ಬಂದು, ಸ್ವಾಮಿ, ಇಂದು ನಾನು ನಿಮಗೆ ಪೂಜೆ ಮಾಡಲು ನೀರು ತರಲು ಆಗಿಲ್ಲ, ಮಡಿಕೆ ಮಾಡಿದರೆ ಒಡೆದು ಹೋಗುತ್ತಿದೆ ಎಂದು ಹೇಳುತ್ತಾರೆ. ಆಗ ಜಮದಗ್ನಿ ಮಹರ್ಷಿ ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ. ಆಗ ರೇಣುಕಾದೇವಿ ಮೇಲೆ ಕೋಪ ಬಂದು, ನೀನು ತಪ್ಪು ಮಾಡಿದ್ಯಾ, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಹುಟ್ಟಿದೆ, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಬಂದ ಮೇಲೆ ಭಕ್ತರ ಬಳಿ ನಿಲ್ಲಲು ಅಸಾಧ್ಯ ಎಂದು ಹೇಳಿ ಆಶ್ರಮದಿಂದ ಹೊರಗೆ ಕಳಿಸುತ್ತಾರೆ. ನಂತರ ಮಹರ್ಷಿ ಕೋಪಕ್ಕೆ ಪೂಜೆಗೆ ತಂದ ಹೂಗಳು ಬಾಡಿ ಹೋಗುತ್ತವೆ, ಉರಿಯುತ್ತಿದ್ದ ಹೋಮ ಆರಿ ಹೋಗುತ್ತದೆ. ನಂತರ ಅವರ 3 ಮಕ್ಕಳನ್ನು ಕರೆಸಿ ಒಂದು ಕೆಲಸ ಹೇಳುತ್ತೇನೆ, ಮಾಡಬೇಕು ಎಂದು ಹೇಳುತ್ತಾರೆ. ಸರಿ ಎಂದು ಒಪ್ಪುತ್ತಾರೆ. ಹೋಗಿ ನಿಮ್ಮ ತಾಯಿಯ ತಲೆಯನ್ನು ಕತ್ತರಿಸಿ ಬಾ ಎಂದು ಹೇಳುತ್ತಾರೆ. ಅವರು ಒಪ್ಪುವುದಿಲ್ಲ. ಆಗ 3 ಮಕ್ಕಳನ್ನು ಭಸ್ಮ ಮಾಡುತ್ತಾರೆ. ನಂತರ ಕೊನೆಯ ಮಗ ಪರಶುರಾಮರನ್ನು ಕರೆಸಿ ಹೇಳುತ್ತಾರೆ. ಹೇಳಿದ ತಕ್ಷಣ ಒಂದೇ ಮಾತಿಗೆ ಆಶೀರ್ವಾದ ಮಾಡಿ ತಂದೆ ಎಂದು ಹೇಳಿ ಹೋಗಿ ಅವರ ತಾಯಿಯ ರುಂಡವನ್ನು ಕತ್ತರಿಸಿ ಬರುತ್ತಾರೆ. ಆಗ ಅವರು ಮಾಡಿದ ಕೆಲಸಕ್ಕೆ ಬೇಷ್ ಎಂದು ಹೇಳಿ 3 ವರಗಳನ್ನು ಕೇಳು, ನಾನು ಆ 3 ವರಗಳನ್ನು ನೀಡುವೆ ಎಂದು ಹೇಳುತ್ತಾರೆ ಮಹರ್ಷಿಗಳು. ಆಗ 1, ನಿಮ್ಮ ಕೋಪ ಕಡಿಮೆ ಮಾಡಿಕೊಳ್ಳಿ ಎನ್ನುತ್ತಾರೆ. ಆಗ ಆರಿ ಹೋದ ಹೋಮ ಉರಿಯುತ್ತದೆ, ಬಾಡಿ ಹೋದ ಹೂಗಳು ಅರಳುತ್ತದೆ. 2, ನನ್ನ ಅಣ್ಣಂದಿರಿಗೆ ಮತ್ತೆ ಜೀವ ಕೊಡಿ ಎನ್ನುತ್ತಾರೆ. 3, ನನ್ನ ತಾಯಿಯ ರುಂಡಕ್ಕೆ ಜೀವ ಕೊಡಿ ಎನ್ನುತ್ತಾರೆ. ಆಗ ಪರಶುರಾಮರು ಓಡಿ ಹೋಗಿ ತಾಯಿಯನ್ನು ನೋಡಲು ಹೋದಾಗ ತಲೆ ಮಾತ್ರ ಮಾತಾಡುತ್ತದೆ. ಆಗ ನೋಡಿ ನೋವಿನಿಂದ ನಾನು ದಡ್ಡನು ಎಂದು ಅಳ್ಳುವಾಗ ತಾಯಿ ಅಳ್ಳಬೇಡ ಎಂದು ಹೇಳುತ್ತಾರೆ. ನಾನು ಆದಿಶಕ್ತಿ, ಈ ಜನ್ಮದಲ್ಲಿ ಹೀಗೆ ಜನರನ್ನು ಅರೆಸಲು ಬಂದಿದ್ದೇನೆ ಎಂದರು. ಆಗ ಇಲ್ಲ ಅಮ್ಮ, ನೀವು ಮೊದಲಿನ ಹಾಗೆ ಆಗಬೇಕು ಎಂದು ಕೇಳಿದಾಗ ವರ್ಷಕ್ಕೆ 12 ಗಂಟೆ ಮಾತ್ರ ನಿನಗಾಗಿ ರುಂಡವನ್ನು ಧರಿಸುತ್ತೇನೆ ಎಂದು 12 ಗಂಟೆ ಮಾತ್ರ ಧರಿಸುತ್ತಾರೆ. ಆ ದಿನವನ್ನು ಜಾತ್ರೆಯಾಗಿ ಆಚರಿಸುತ್ತಾ ಬರುತ್ತಿದ್ದಾರೆ.